ಆರಂಭ ಮಾಡೋಣ. ನಮ್ಮ ನೋವುಗಳಲ್ಲಿ ಸೇರಿದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಶಾಂತಿಯನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ವಾಸಂದೆಗಳಿಂದ ನಮಗೆ ದೂರವಾಯಿತು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಈ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಸಂಗೀತಗಳಲ್ಲಿ 152ನೇ ಸಂಗೀತವನ್ನು ಮಾಡಿಕೊಳ್ಳೋಣ. ಸಂಗೀತಗಳಲ್ಲಿ 152ನೇ ಸಂಗೀತ 1 ಮತ್ತು 2 ಚರಣಗಳನ್ನು ಮಾತ್ರ ಮಾಡಿಕೊಳ್ಳೋಣ. Nah
ದೇವರೇ, ಈ ಮುಂಜಾನೆ ವೇಳೆಗಾಗಿ ನಾವು ಸ್ತೋತ್ರ ಮಾಡುತ್ತಿದ್ದೇವೆ. ನಿನ್ನ ಮಕ್ಕಳಾದ ನಮಗೆ ನಿನ್ನ ಪಾದದಲ್ಲಿ ಮುಂಜಾನೆ ಬಂದು ನಿನ್ನನ್ನು ಸ್ತೋತ್ರ ಮಾಡುವುದಕ್ಕಾಗಿ ಕೊಟ್ಟಿರುವ ಕೃಪೆಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತಿದ್ದೇನೆ. ದೇವರೇ, ಆಗ್ರಹದಿಂದ, ಆಸಕ್ತಿಯಿಂದ, ಬಯಕೆ, ನಿರೀಕ್ಷೆಯಿಂದ, ನಂಬಿಕೆಯಿಂದ ನಿನ್ನ ಪಾದದಲ್ಲಿ ಈ ದಿನದ ಗಳಿಗೆಯನ್ನು ಪ್ರಾರಂಭದಲ್ಲಿಯೇ ಕಳೆಯುವಂತೆ
ತಾತ್ಪರ್ಯದಿಂದ ಬಂದಿರುವ ಪ್ರತಿ ಒಬ್ಬೊಬ್ಬರನ್ನು ದೇವರೇ ನೀನು ಆಶೀರ್ವಾದ ಮಾಡು. ನಮ್ಮ ಪ್ರಾರ್ಥನೆ, ನಿನ್ನ ವಚನ ಇವೆಲ್ಲವೂ ನಮ್ಮ ಜೀವಿತದಲ್ಲಿ ಅನುಗ್ರಹಕ್ಕೆ ಕಾರಣವಾಗಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ದೇವರೇ. ದಯವಿಟ್ಟು ಕೂತ್ಕೊಳ್ರಿ. ಬಂದಿರುವ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ವಂದನೆಗಳು. ಕೀರ್ತನೆಗಳು 16ನೇ ಕೀರ್ತನೆ. ಸಂತೋಷಕರವಾದ ಜೀವಿತವನ್ನು ನಡೆಸುವುದಕ್ಕಾಗಿ ಕೊಟ್ಟಿರುವ 6 ಉಪದೇಶಗಳನ್ನು ಈ ಕೀರ್ತನದಲ್ಲಿ ನಾವು ನೋಡುತ್ತೇವೆ. 11 ವಚನಗಳಿರುವ ಈ ಕೀರ್ತನೆಯಲ್ಲಿ ಕರ್ತನಾದ ಯೇಸು ಸ್ವಾಮಿ ಮರಣ, ಕರ್ತನಾದ ಯೇಸು ಕ್ರಿಸ್ತನ ಹುನ್ನಲ್ಪಡುವಿಕೆ, ಕರ್ತನಾದ ಯೇಸು ಕ್ರಿಸ್ತನು ಸತ್ತರೊಳಗಿಂದ ಎದ್ದು ಬಂದಿರುವ ಸತ್ಯಾಂಶವನ್ನು ಈ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 53 ಆದ ನಂತರ ಹಳೆ ಒಡಂಬಡಿಕೆಯಲ್ಲಿ ಬಹಳ ವ್ಯಕ್ತವಾಗಿ ಕರ್ತನಾದ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನದ ವಿಷಯದಲ್ಲಿ ಮಾತನಾಡುವ ಒಂದು ಸುಂದರವಾದ ಕೀರ್ತನೆಯಾಗಿದೆ 16ನೇ ಕೀರ್ತನೆ. 16ನೇ ಕೀರ್ತನೆಗಳಲ್ಲಿ ಸುಮಾರು 6 ಪ್ಯಾರಾಗ್ರಾಫ್ಗಳಿವೆ. ನಮ್ಮ ಹೊಸ ಬೈಬಲ್ಗಳಲ್ಲಿ ನೋಡುವಾಗ ಪ್ಯಾರಾಗ್ರಾಫ್ ಆಗಿ ಅದನ್ನು ಡಿವೈಡ್ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯವನ್ನು ಓದುವವರು ನಾವು ಆ ಪ್ಯಾರಾಗ್ರಾಫ್ ಆಗಿ ಓದುವುದಕ್ಕಾಗಿ ಪ್ರಾರಂಭ ಮಾಡುವುದಾದರೆ ಒಂದೊಂದು ಪ್ಯಾರಾಗ್ರಾಫ್ಗಳಲ್ಲಿ ಒಂದೊಂದು ಸತ್ಯಾಂಶಗಳನ್ನು ಇರುವುದನ್ನು ನಾವು ನೋಡುವರಾಗಿದ್ದೇವೆ. ಅದಕ್ಕಾಗಿ ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ ನಾವು ದೇವರ ವಚನ ಬೈಬಲ್ ಧ್ಯಾನ ಮಾಡುತ್ತಿರುವಾಗ ಈ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದಾದರೆ ದೇವರ ವಚನ ಬಹು ಲಾಭಕರವಾಗಿ ನಮ್ಮೊಬ್ಬೊಬ್ಬರಿಗೆ ಆಗುತ್ತದೆ ಎಂಬ ಕಾರ್ಯ ಮನಸ್ಸಿನಲ್ಲಿಟ್ಟುಕೊಂಡು ಈ ವಿಚಾರ ನಿಮ್ಮ ಹೃದಯದಲ್ಲಿ ಹಾಕುತ್ತಾ ಇದ್ದೇನೆ. 1-2 ವಚನಗಳು, 3-4 2ನೇ ವಿಷಯ, 5-6 3ನೇ ವಿಷಯ, 7-8 4ನೇದು, 9-10 5ನೇದು, ಕೊನೆಯದಾಗಿ 11ನೇ ವಚನ 6ನೇದಾಗಿ. ಹೀಗೆ 6 ಸತ್ಯಾಂಶಗಳು ದೇವರ ವಚನ ನಮಗೆ ಜೀವಿಸುವುದಕ್ಕಾಗಿ ಬೇಕಾಗಿರುವ ಸತ್ಯಾಂಶವನ್ನು ತಿಳಿಸುವಂಥದ್ದಾಗಿದೆ. 1-2 ವಚನಗಳು. ಕೀಪ್ ಮೀ ಸೇಫ್ ಓ ಗಾಡ್, ಫಾರ್ ಇನ್ ಯು ಐ ಟೇಕ್ ರೆಫ್ಯೂಜ್. ದೇವರೇ, ನಿನ್ನಲ್ಲಿ ನಾನು ಆಶ್ರಯಿಸಿಕೊಳ್ಳುವ ವ್ಯಕ್ತಿಯಾಗಿರುವುದರಿಂದ ನನ್ನನ್ನು ಸುರಕ್ಷಿತವಾಗಿ ಇಡು. ಐ ಸೇ ಟು ದ ಲಾರ್ಡ್, ಯು ಆರ್ ಮೈ ಲಾರ್ಡ್, ಅಪಾರ್ಟ್ ಫ್ರಮ್ ಯು ಐ ಹ್ಯಾವ್ ನೋ ಗುಡ್ ಥಿಂಗ್ಸ್. ದೇವರೇ, ನೀನೇ ನನ್ನ ದೇವರು, ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ನಿನಗೆ ಇಲ್ಲ. ಈ 2 ವಚನಗಳಲ್ಲಿ ಒಂದು ಸತ್ಯಾಂಶ, ಹ್ಯಾವ್ ಎ ಡಿವೈನ್ ಪ್ರೊಟೆಕ್ಷನ್. ನಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲು ನಮಗೆ ದೇವರೇ ದೈವಿಕವಾದ ಸಂರಕ್ಷಣೆ ನನಗೆ ಬೇಕು. ಹಣ ನನಗಿದ್ದರು, ಆರೋಗ್ಯ ನನಗಿದ್ದರು, ಸಂಬಂಧಿಕರು ನನಗಿದ್ದರು, ಬಹಳಷ್ಟು ಜನರು ಪ್ರೀತಿ ಮಾಡುವವರು ನೋಡಿಕೊಳ್ಳುವರು ನನಗಿದ್ದರೂ ಕೂಡ ಸ್ವಾಮಿ ನೀನೇ ನನಗೆ ಸಹಾಯಕನು. ಐ ಸೇ ಟು ದ ಲಾರ್ಡ್, ಯು ಆರ್ ಮೈ ಲಾರ್ಡ್, ಅಪಾರ್ಟ್ ಫ್ರಮ್ ಯು ಐ ಹ್ಯಾವ್ ನೋ ಗುಡ್ ಥಿಂಗ್ಸ್. ಕನ್ನಡದಲ್ಲಿ ಅದು ದಯವಿಟ್ಟು 1ನೇ 2ನೇ ವಚನ ಓದುವುದಾದರೆ ಬಹಳ ವ್ಯಕ್ತವಾಗಿ ತಿಳಿದುಕೊಳ್ಳಲಿಕ್ಕೆ ಆಗ್ತದೆ. ದೇವರೇ, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ನಾನು ದೇವರ ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನನ್ನೇ ಹೊರತು ಬೇರೆ ಯಾರು ನನಗೆ ಅಂತ ಹೇಳಿದ್ರೆ, 1ನೇ ಸತ್ಯಾಂಶ, ನಾವುಗಳು ಪಡೆದುಕೊಳ್ಳಬೇಕಾದದ್ದು ದೇವರ ಹೊರತು ನಮಗೆ ಸಂರಕ್ಷಣೆ ಕೊಡುವರು ಯಾರು ಇಲ್ಲ. ಅನೇಕ ಜನರಿದ್ದಾರೆ, ಅನೇಕರು ನನಗೆ ಸಹಾಯ ಮಾಡ್ತಾರೆ, ಆ ಕಾರ್ಯ ಈ ಕಾರ್ಯ ಇದೆ ಎಂಬುದಾಗಿ ನಾವು ಅನಿಸುವುದಾದರೂ ಕೂಡ ನಿಜವಾಗಿಯೂ
ನಮ್ಮ ಹೃದಯದಲ್ಲಿ ಒಂದು ಸತ್ಯಾಂಶ ಇರಬೇಕು, ದೇವರೇ ನನಗೆ ಶರಣನು, ದೇವರೇ ನನಗೆ ಸಹಾಯಕನು, ನೋಬಡಿ ಎಲ್ಸ್. ನೋಡ್ರಿ ಎಷ್ಟು ಚಂದ, ಯು ಆರ್ ಮೈ ಲಾರ್ಡ್, ಅಪಾರ್ಟ್ ಫ್ರಮ್ ಯು ಹ್ಯಾವ್ ನೋ ಗುಡ್ ಥಿಂಗ್ಸ್. ನೀನು ಬಿಟ್ಟರೆ ನನಗೆ ಯಾರಿಲ್ಲ. ಸ್ವಾಮಿ ಹೇಳಿರುವ ಮಾತು ನಮಗೆ ಗೊತ್ತಿದ್ದಿಲ್ಲ, ಯು ಕ್ಯಾನ್ ಡೂ ನಥಿಂಗ್ ವಿದೌಟ್ ಮೀ. ನನ್ನನ್ನು ಬಿಟ್ಟು ನಿಮಗೇನು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಸ್ವಾಮಿ. ಎಷ್ಟು ನಿಜ. ಮೀನು ಯಾವ ರೀತಿಯಿಂದ ನೀರಿಲ್ಲದೆ ಬಾಳಲಿಕ್ಕೆ ಆಗುವುದಿಲ್ಲವೋ ಅದೇ ರೀತಿಯಿಂದ ದೇವರಿಲ್ಲದೆ, ದೇವರ ಸಂರಕ್ಷಣೆ ಇಲ್ಲದೆ ನಮಗೆ ಬಾಳಲಿಕ್ಕೆ ಆಗುವುದಿಲ್ಲ ಎಂಬುದನ್ನು ತಿಳಿದುಕೊಂಡು, ದೇವರೇ ನೀನು ನನಗೆ ಬೇಕು, ನೀನು ನನ್ನ ಜೊತೆಯಲ್ಲಿದ್ದಿ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಸ್ವಾಮಿ ಹೇಳಿದ್ದಾನೆ, ಸೈತಾನನಿಗೆ ಹೇಳಿದ್ದನಲ್ಲ, ಈ ಕಲ್ಲನ್ನು ರೊಟ್ಟಿ ಮಾಡು ಎಂಬುದಾಗಿ ಹೇಳಿದಾಗ ಸೈತಾನನಿಗೆ ಸ್ವಾಮಿ ಹೇಳಿದ್ದು ಗೊತ್ತಾ? ಮ್ಯಾನ್ ಶಾಲ್ ನಾಟ್ ಲಿವ್ ಬೈ ಬ್ರೆಡ್ ಅಲೋನ್ ಬಟ್ ಬೈ ಎವ್ರಿ ವರ್ಡ್ ದಟ್ ಕಮ್ಸ್ ಔಟ್ ಫ್ರಮ್ ದ ಮೌತ್ ಆಫ್ ದ ಫಾದರ್. ಮನುಷ್ಯನ ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಂದ ಬರುತ್ತಿರುವ ಒಂದೊಂದು ವಚನಗಳಿಂದ ಬಾಳುವವನಾಗಿದ್ದಾನೆ. ನನ್ನ ಬಾಳುವಿಕೆ ದೇವರದಿಂದ, ದೇವರ ವಚನದಿಂದ. ಸೊ ನಮ್ಮ ಸಂರಕ್ಷಣೆ ದೇವರಲ್ಲಿ ಆಗಿರಬೇಕು. ಗೆಟ್ ದ ಪ್ರೊಟೆಕ್ಷನ್ ಫ್ರಾಮ್ ಗಾಡ್, ಡಿವೈನ್ ಪ್ರೊಟೆಕ್ಷನ್. ಎರಡನೇ ಕಾರ್ಯ 3 ಮತ್ತು 4ನೇ ವಚನದಲ್ಲಿ, ಆಸ್ ಫಾರ್ ದ ಸೇಂಟ್ಸ್ ಹೂ ಆರ್ ಇನ್ ದ ಲಾರ್ಡ್, ದೇ ಆರ್ ದ ಗ್ಲೋರಿಯಸ್ ಒನ್ಸ್ ಇನ್ ಹೂಮ್ is all my delight. The sorrows of those will increase who run after other gods. I will not pour out the libation of blood or take up their names on my lips. ಎರಡನೇ, maintain a healthy relationship. ಇವಾಗ 3ನೇ ವಚನದಲ್ಲಿ, as for the saints who are in the Lord land, they are my glorious one in whom I delight. 3ನೇ ವಚನ ಓದ್ರಿ. ಇವರೇ ಶ್ರೇಷ್ಠರು, ಇವರೇ ಇಷ್ಟವಾದ ಜನರು. ಎರಡನೇದಾಗಿ, ಜನರ ಜೊತೆಯಲ್ಲಿ ಒಂದು ಒಳ್ಳೆ ಸಂಪರ್ಕ, ದೇವರ ಸಂರಕ್ಷಣೆ. ಒಂದನೇದಾಗಿ ನಾವುಗಳು ಪಡೆದುಕೊಳ್ಳಬೇಕು. ಎರಡನೇದಾಗಿ, ಎಲ್ಲರ ಜೊತೆಯಲ್ಲಿ, ವಿಶೇಷವಾಗಿ ದೇವರ ಮಕ್ಕಳ ಜೊತೆಯಲ್ಲಿ, ದೇವರ ಆರಾಧನೆಗಾಗಿ ಬರುತ್ತಿರುವ ಪ್ರಿಯರ ಜೊತೆಯಲ್ಲಿ ನಾವು ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ಸಂಬಂಧ ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಒಡೆದು ಹೋಗುವಂಥದ್ದಾಗಿದೆ. ನಮ್ಮ ಮಾತುಗಳಿಂದ, ನಮ್ಮ ನಡೆಯಿಂದ, ನಮ್ಮ ವಿಚಾರಗಳಿಂದ ಪರಸ್ಪರ ನಾವು ಹರ್ಟ್ ಮಾಡುತ್ತೇವೆ, ಹರ್ಟ್ ಆಗುತ್ತೇವೆ. ನಾನು ಇತರರನ್ನು ಹರ್ಟ್ ಮಾಡುತ್ತೇನೆ, ಇತರರು ನನ್ನನ್ನು ಹರ್ಟ್ ಮಾಡುವವರಾಗಿದ್ದಾರೆ. ಇವೆಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯೋದುಂಟು. ಆದರೆ ನಾವು ಇತರರ ಜೊತೆಯಲ್ಲಿ, ಜನರ ಜೊತೆಯಲ್ಲಿ ಒಳ್ಳೆ ಸಂಪರ್ಕವನ್ನು ಇಟ್ಟುಕೊಳ್ಳಬೇಕು. ಕೀಪ್ ದ ಗುಡ್ ರಿಲೇಶನ್ಶಿಪ್ ವಿತ್ ಎವ್ರಿಬಡಿ. ದೇವರಾಲಯಕ್ಕೆ ಹೋಗುತ್ತಿರುವಾಗ ಮತ್ತೊಬ್ಬರ ಜೊತೆ ಏನಾದರೂ ನಿಮಗೆ ಇದೆ ಎಂಬುದಾಗಿ ಮನಸ್ಸಿನಲ್ಲಿ ಬಂದರೆ, ನಿನ್ನ ಯಜ್ಞವನ್ನು, ನಿನ್ನ ಅರ್ಪಣೆಯನ್ನು ಅಲ್ಲೇ ಇಟ್ಟು ಮೊದಲು ನಿನ್ನ ಸಹೋದರ ಹತ್ರ ಹೋಗಿ, ಮೊದಲು ನಿನ್ನ ಸಹೋದರಿ ಹತ್ರ ಹೋಗಿ, ಮೊದಲು ಯಾರ ಜೊತೆಯಲ್ಲಿ ಕಲಹ ಉಂಟಾಗಿದೆಯಲ್ಲ, ಸಂಬಂಧ ಒಡೆದಿದೆಯಲ್ಲ, ಅವ್ರ ಜೊತೆಯಲ್ಲಿ ಹೋಗಿ ಸಂಬಂಧವನ್ನು ಸರಿಪಡಿಸಿಕೋ. ಅದಾದ ಮೇಲೆ ಪ್ರಾರ್ಥನೆಗೆ ಬಾ ಎಂಬುದಾಗಿ ಯೇಸು ಸ್ವಾಮಿ ಪ್ರಭಾಷಣದಲ್ಲಿ ಹೇಳಿರುವ ಮಾತುಗಳು ನಮಗೆ ನೆನಪಿದೆಯಲ್ಲ. ಮತ್ತವರ ಜೊತೆಯಲ್ಲಿ ಒಳ್ಳೆಯ ಸಂಪರ್ಕ ನಾವು ಇಟ್ಟುಕೊಳ್ಳಬೇಕು. ನಾವು ಮನುಷ್ಯರಾಗಿದ್ದೇವೆ, ಅನೇಕ ಸಾರಿ ನಾವು ತಪ್ಪು ಮಾಡುತ್ತೇವೆ, ಹೇಳಬಾರ್ದಾಗಿದ್ದನ್ನು ಹೇಳಿಬಿಡ್ತೇವೆ, ಮಾಡಬಾರ್ದಾಗಿದ್ದನ್ನು ಮಾಡಿಬಿಡ್ತೇವೆ. ಉದ್ವೇಗದಿಂದ ಏನಾದರೂ ಆಗಿಬಿಡ್ತದೆ ನಮ್ಮ ಜೀವಿತದಲ್ಲಿ. ಆದರೆ ಒಂದು ಕಾರ್ಯ ನಾವು ತಿಳಿದುಕೊಳ್ಳಬೇಕು, ಕೀಪ್ ದ ಒಳ್ಳೆ ರಿಲೇಶನ್ಶಿಪ್, ಒಳ್ಳೆ ಸಂಬಂಧವನ್ನು ಇತರರ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು. ಪೌಲರು ಎಲ್ಲಿ ಹೇಳ್ತಾ ಇದ್ದಾರೆ, ಆಸ್ ಫಾರ್ ಆಸ್ ಪಾಸಿಬಲ್ ಫ್ರಮ್ ಯು ಬಿ ಇನ್ ಪೀಸ್ ವಿತ್ ಎವ್ರಿಬಡಿ. ನಿಮ್ಮಿಂದ ಆದಷ್ಟು ಎಲ್ಲರ ಜೊತೆಯಲ್ಲಿ ಒಳ್ಳೆ ಸಂಬಂಧವನ್ನು ಇಟ್ಟುಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡಿರಿ. ಎಲ್ಲರಿಗೆ ನಾವು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ, ಎಲ್ಲರಿಗೆ ನಾವು ಪ್ಲೀಸ್ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ಹಾಗೆ ಎಲ್ಲರೂ ಯಾವ ರೀತಿಯಿಂದ ನಮ್ಮ ವಿಷಯದಲ್ಲಿ ಬಯಸ್ತಾರೋ ಆ ರೀತಿಯಿಂದ ಬಯಸಲಿಕ್ಕೆ ನಮಗೆ ಆಗುವುದಿಲ್ಲ. ಆದರೆ ಎಲ್ಲರ ಜೊತೆಯಲ್ಲಿ ಒಳ್ಳೆ ಸಂಪರ್ಕವನ್ನು ಇಟ್ಟುಕೊಳ್ಳುವುದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ದ ಸಾರೋಸ್ ಆಫ್ ದೋಸ್ ಹೂ ವಿಲ್ ಇನ್ಕ್ರೀಸ್ ಹೂ ರನ್ ಆಫ್ಟರ್ ಅದರ್ ಗಾಡ್ಸ್, ಐ ವಿಲ್ ನಾಟ್ pour out liberation of the blood or take their names ಅಂತ ಹೇಳಿದರೆ, ಅನ್ಯ ಕಾರ್ಯಕ್ಕಾಗಿ ನಾನು ಹೋಗುವುದಿಲ್ಲ, ದೇವರು ಇಲ್ಲದೆ ಇರುವ ವಿಷಯಕ್ಕೆ ನಾನು ಹೋಗುವುದಿಲ್ಲ ಎಂಬುದಾಗಿ ನಾವು ಹೇಳಬಹುದು. ನಾವು ವಿಗ್ರಹ ಆರಾಧನೆ ಮಾಡುವುದಿಲ್ಲ,
ಅನ್ಯ ದೇವಿ ದೇವತೆ ಪೂಜಿಸುವುದಿಲ್ಲ ಎಂಬುದಾಗಿ ನಾವು ಹೇಳಬಹುದು. ಐಡಲ್ ವರ್ಷಿಪ್ ಎಂಬುದಾಗಿ ಹೇಳುವಾಗ ದೇವರನ್ನು ಬಿಟ್ಟು ದೇವರಿಗೆ ಮೆಚ್ಚುಗೆಯಾಗಿರುವುದನ್ನು ಬಿಟ್ಟು ಬೇರೆ ಏನಾದರೂ ನಾವು ಮಾಡುವುದಾದರೆ ಇಟ್ ಈಸ್ ಸಮ್ ಸಾರ್ಟ್ ಆಫ್ ಐಡಲ್ ವರ್ಷಿಪ್. ಅದಕ್ಕಾಗಿ ಆ ಒಂದು ರೀತಿಯಿಂದ ನಾವು ದೂರ ಬರಬೇಕು. ಇತರರ ಜೊತೆಯಲ್ಲಿ ಒಳ್ಳೆಯ ಸಂಪರ್ಕವನ್ನು ಇಟ್ಟುಕೊಳ್ಳುವುದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ಪೌಲು ಮತ್ತು ಬರ್ನಬಾಸ್ ಮಧ್ಯದಲ್ಲಿ ಕಲಹ ಉಂಟಾಯಿತು. ಜಾನ್ ಮಾರ್ಕ್ ಅವನ ಜೊತೆಯಲ್ಲಿ ಸಂಬಂಧ ಮುರಿದು ಹೋಯಿತು. ಆದರೆ ಸ್ವಲ್ಪ ಪುಟಗಳನ್ನು ನಾವು ದಾಟುವುದಾದರೆ, ಕೆಲವೊಂದು ಪೇಜಸ್ಗಳು ದಾಟಿ ಬೈಬಲ್ ಓದುವುದಾದರೆ, ಬೈಬಲ್ನಲ್ಲಿ ಪೌಲನು ಆ ಮುರಿದು ಹೋಗಿರುವ ಸಂಬಂಧವನ್ನು ಸರಿಪಡಿಸಿಕೊಳ್ತಾ ಇದ್ದಾನೆ. ಬರ್ನಬಾಸ್ ಜೊತೆ ಅಲ್ಲೇ ಆಗಲಿ, ಜಾನ್ ಮಾರ್ಕ್ ಜೊತೆಯಲ್ಲಿ ಆಗಲಿ, ಅಷ್ಟೇ ಅಲ್ಲ, ಕೊರಿಂಥದಲ್ಲಿರುವ ಒಬ್ಬ ವ್ಯಕ್ತಿಗೆ ಆತನು ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿರುವ ಆ ವ್ಯಕ್ತಿಗೆ ಹೊರಗಾಕ್ರಿ ಎಂಬುದಾಗಿ ಹೇಳಿದಾಗ ಅದೇ ಪೌಲನು 2ನೇ ಕೊರಿಂಥದವರೆಗೆ ಬರೆದ ಪತ್ರಿಕೆಯಲ್ಲಿ ಅವನ ಜೊತೆಯಲ್ಲಿ ಒಳ್ಳೆ ಸಂಬಂಧವನ್ನು ಇಟ್ಕೊಳ್ರಿ, ಅವನಿಗೆ ದುಃಖ ಕೊಡಬೇಡ್ರಿ ಎಂಬುದಾಗಿ ಹೇಳಿ ರೀಕನ್ಸಿಲಿಯೇಷನ್ಗಾಗಿ ಆತನು ಪ್ರಯತ್ನ ಮಾಡುವವನಾಗಿದ್ದಾನೆ. ಸೊ ನಾವು ಇತರರೊಂದಿಗೆ ಒಳ್ಳೆ ಸಂಬಂಧವನ್ನು ಇಟ್ಟುಕೊಳ್ಳುವುದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ಒಳ್ಳೆಯ ಸಂಬಂಧವನ್ನು ಇತರರ ಜೊತೆಯಲ್ಲಿ ಇಟ್ಟುಕೊಳ್ಳುವುದಾದರೆ ಒಳ್ಳೆಯ ಸಮಾಧಾನ ನಮಗುಂಟಾಗ್ತದೆ. ಒಳ್ಳೆಯ ಸಮಾಧಾನ ನಮಗುಂಟಾಗುವುದಾದರೆ ಒಳ್ಳೆಯ ಶಾಂತಿ ಒಳಗಡೆ ಉಂಟಾಗುವಂಥದ್ದಾಗಿದೆ. ಒಳ್ಳೆಯ ಶಾಂತಿ ಒಳಗಡೆ ಉಂಟಾಗುವುದಾದರೆ ಒಳ್ಳೆಯ ಆರೋಗ್ಯ ನಮ್ಮಲ್ಲಿ ಉಂಟಾಗುವಂಥದ್ದಾಗಿದೆ. ಅನೇಕ ಸಾರಿ ನಾವು ರೋಗಕ್ಕೆ ಒಳಗಾಗಲಿಕ್ಕೆ ಮುಖ್ಯವಾದ ಕಾರಣ ಇತರರ ಜೊತೆಯಲ್ಲಿ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳದೇ ಇರುವುದರಿಂದ ಎಂಬುದಾಗಿ ನಾವು ನೋಡುತ್ತೇವೆ. ಕೊರಿಂಥದವರ ಪತ್ರಿಕೆಯಲ್ಲಿ ಕರ್ತನ ಭೋಜನದಲ್ಲಿ ಸ್ವಲ್ಪ ಜನರು ಮುಂದೆ ಬಂದು ಊಟ ಮಾಡಿ ಹೋಗಿಬಿಡ್ತಿದ್ರು, ಬಾಕಿ ಸ್ವಲ್ಪ ಜನರು ಬೇರೆ ಬರ್ತಿದ್ರು ಅಂತ ಹೇಳಿದ್ರೆ ಅವ್ರ ಮಧ್ಯದಲ್ಲಿ ಸಂಬಂಧ ಸರಿ ಇರಲಿಲ್ಲ. ಆ ಕಾರಣದಿಂದ ಪೌಲನು ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಸ್ವಲ್ಪ ಜನರು ಬಲಹೀನರಾಗಿರ, ನಿಮ್ಮಲ್ಲಿ ಸ್ವಲ್ಪ ಜನರು ರೋಗಿಗಳಾಗಿದ್ದಾರೆ, ಸ್ವಲ್ಪ ಜನರು ಸತ್ತು ಹೋಗಿದ್ದಾರೆ ಅಂತ ಹೇಳಿದ್ರೆ ಸಂಬಂಧವನ್ನು ಒಳ್ಳೆ ರೀತಿಯಿಂದ ಇಟ್ಟುಕೊಳ್ಳದೇ ಇರುವುದರಿಂದ ಮಾನಸಿಕವಾದ ಗಲಿಬಿಲಿ ಆಗ್ತದೆ. ಮಾನಸಿಕವಾದ ಗಲಿಬಿಲಿ ಹೃದಯದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥದ್ದಾಗಿದೆ. ಅಶಾಂತಿಯನ್ನು ಉಂಟು ಮಾಡುವಾಗ ಶಾರೀರಿಕವಾದ ಬಲಹೀನ ಆಗ್ತದೆ. ಶಾರೀರಿಕವಾದ ಬಲಹೀನತೆ ದೀರ್ಘಾಯುಸ್ಸು ಜೀವಿಸಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಪಕ್ಕನೆ ನಾವು ತೀರಿ ಹೋಗುವ ಸ್ಥಿತಿ ನೋಡುವವರಾಗಿದ್ದೇವೆ. ಅದಕ್ಕಾಗಿ 2ನೇ ಸತ್ಯಾಂಶ ಇಲ್ಲಿ ದೇವರ ವಚನ ನಮಗೆ ಕಲಿಸುವಂಥದ್ದು ಇತರರ ಜೊತೆಯಲ್ಲಿ ಒಳ್ಳೆಯ ಸಂಬಂಧವನ್ನು. 3ನೇದಾಗಿ ಲಾರ್ಡ್ 5:6 ಲಾರ್ಡ್ ಯು ಹ್ಯಾವ್ ಸೈನ್ಡ್ ಮೀ ಮೈ ಪೋರ್ಷನ್ ಅಂಡ್ ಮೈ ಕಪ್, ಯು ಹ್ಯಾವ್ ಮೇಡ್ ಮೈ ಲಾಟ್ ಸೆಕ್ಯೂರ್, ದ ಬೌಂಡ್ರಿ ಲೈನ್ಸ್ ಹ್ಯಾವ್ ಫಾಲನ್ ಫಾರ್ ಮೀ ಇನ್ ಪ್ಲೆಸೆಂಟ್ ಪ್ಲೇಸಸ್, ಶ್ಯೂರ್ಲಿ I have delightful inheritance. Be sure of your gracious protection. ಅಂಥೇಳಿ ಪ್ರೊವಿಷನ್ ದೇವರು ನನಗೆ ಕೊಟ್ಟದ್ದು ಯಾರು ತೆಗೆದುಕೊಂಡು ಹೋಗೋದಿಲ್ಲ. ದೇವರು ಆ ಪ್ರೊವಿಷನ್ ಇದೆಯಲ್ಲ, ಆ ಪ್ರೊವಿಷನ್ ದೇವರು ನನಗೆ ಕೊಡ್ತಾನೆ ಎಂಬ ಸತ್ಯಾಂಶ ನಮಗಿರಬೇಕು. ದೇವರ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ನಾವು ಇಟ್ಟುಕೊಳ್ಳಬೇಕು. ಸಂರಕ್ಷಣೆ ದೇವರಿಂದ ಬರುತ್ತದೆ ಎಂಬುದಾಗಿ ಮತ್ತೊಬ್ಬರ ಜೊತೆಯಲ್ಲಿ ಒಳ್ಳೆ ರೀತಿಯಿಂದ ಸಂಪರ್ಕವನ್ನು ಇಟ್ಟುಕೊಳ್ಳಬೇಕು. ಅಷ್ಟೇ ಅಲ್ಲ, ನನಗೆ ದೇವರು ಕುರುಬನಾಗಿದ್ದಾನೆ, ಯಾವ ಕೊರತೆ ಪಡುವುದಿಲ್ಲ. ನನ್ನ ನಿಗ್ರಹಗಳನ್ನು ದೇವರು ನನಗೆ ನಿಶ್ಚಯವಾಗಿ ಕೊಡುತ್ತಾನೆ. 5-6 ವಚನಗಳನ್ನು ಜೋರಾಗಿ ಓದ್ರಿ. ಬೌಂಡ್ರಿ ಲೈನ್ ಹ್ಯಾಸ್ ಫಾಲನ್ ಅಂತ ಹೇಳಿದರೆ ನನ್ನ ನಿಗ್ರಹಗಳನ್ನು ಯಾರು ತೆಗೆದುಕೊಂಡು ಹೋಗುವುದಿಲ್ಲ. ನನಗಿರುವುದನ್ನು ನಾವು ಯೋಚನೆ ಮಾಡ್ತೇವೆ, ನನಗೆ ಬರಬೇಕಾಗಿರುವ ಅನುಗ್ರಹಗಳನ್ನು ಅವನು ತೆಗೆದು ಹೋಗ್ಬಿಟ್ಟ, ನನಗೆ ಸಿಗಬೇಕಾಗಿರುವ ಆ ಜಾಬ್ ಅವಳು ತೆಗೆದುಕೊಂಡು ಹೋದಳು, ಆ ಪೊಸಿಷನ್ ಹೋಯಿತು, ಅದು ಇದು ಎಂಬುದಾಗಿ ನಾವು ಹೇಳುತ್ತೇವೆ. ಆದರೆ ಒಂದು ಕಾರ್ಯ 5-6 ವಚನಗಳ ಬೆಳಕಿನಲ್ಲಿ ನಾವು ತಿಳಿದುಕೊಳ್ಳಬೇಕು. ದೇವರು ನನಗೆ ಇಟ್ಟಿರುವ ಲೈಫ್ ಪಾರ್ಟ್ನರ್ ಆಗಲಿ, ದೇವರು ನನಗಿಟ್ಟಿರುವ ಅನುಗ್ರಹವಾಗಲಿ, ದೇವರು ನನಗಿಟ್ಟಿರುವ ಜಾಬ್ ಆಗಲಿ, ದೇವರು ನನಗೆ ಕೊಡಬೇಕಾಗಿರುವ ಆಸ್ತಿ ಆಗಲಿ, ನನ್ನ ಪಾಲಿಗೆ ಬರಬೇಕಾಗಿರುವ ಅನುಗ್ರಹಗಳು ಅದು ಯಾರು ಕಿತ್ತುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಮೈ ಪ್ರಾಪರ್ಟಿ, ಮೈ ಪ್ರೊವಿಷನ್, ಮೈ ಬ್ಲೆಸ್ಸಿಂಗ್ ಈಸ್ ಸೇಫ್. ದೇವರು ನನಗೆ ಕೊಟ್ಟಿರುವ ಅನುಗ್ರಹಗಳು ಯಾರು ಕಿತ್ತುಕೊಂಡು ಹೋಗೋದಿಲ್ಲ, ಅದು ಸೇಫ್ ಆಗಿ ಇರುವಂಥದ್ದಾಗಿದೆ ಎಂಬ ಸತ್ಯಾಂಶ. ದೇವರು ನನ್ನ ಅನುಗ್ರಹಗಳು ನನಗೆ ಕೊಟ್ಟೆ ಕೊಡ್ತಾನೆ ಎಂಬ ನಿಶ್ಚಯ
ಪ್ರಿಯರೇ ನಮ್ಮ ಜೀವಿತದಲ್ಲಿರಬೇಕು. ನಾಲ್ಕನೇದಾಗಿ 7-8 ವಚನಗಳ ಬೆಳಕಿನಲ್ಲಿ ಹೀಡ್ ದ ಗಾಡ್ಲಿ ಇನ್ಸ್ಟ್ರಕ್ಷನ್, ದೈವಿಕವಾದ ಶಬ್ದಗಳನ್ನು, ಬೋಧನೆಗಳನ್ನು ಕೇಳುತ್ತಾ ಇರಬೇಕು. ನಾನು ಸಾಧಾರಣ ಹೇಳುವ ಒಂದು ಮಾತೇನಪ್ಪ ಅಂತ ಹೇಳಿದ್ರೆ, ದೇವರ ಶಬ್ದ, ದೇವರ ವಚನ ದೇವರ ಶಬ್ದವಾಗಿ ಬರುತ್ತದೆ. ದೇವರ ವಚನ ಬೇರೆಯಾಗಿದೆ, ದೇವರ ಶಬ್ದ ಬೇರೆಯಾಗಿದೆ. ದೇವರ ವಚನ ನಾವು ಕೇಳುವಾಗ, ದೇವರ ವಚನ ಧ್ಯಾನ ಮಾಡುವಾಗ, ದೇವರ ವಚನವನ್ನು ಓದುವಾಗ, ದೇವರ ವಚನವನ್ನು ನಾವು ಮೆಡಿಟೇಟ್ ಮಾಡುವಾಗ, ಆ ದೇವರ ವಚನ ಮೆಡಿಟೇಟ್ ಮಾಡ್ತಾ 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 ಆ ದೇವರ ವಚನ ನಮಗೆ ದೇವರ ಶಬ್ದವಾಗಿ ಬರುತ್ತದೆ. ಏನು ಅದರ ವ್ಯತ್ಯಾಸ? ದೇವರ ಶಬ್ದ ಮತ್ತು ದೇವರ ವಚನ ಎಂಬುದಾಗಿ ಹೇಳುವಾಗ, ದೇವರ ಶಬ್ದ ಅದು ಜನರಲ್ ಆಗಿ ಹೇಳುವಂಥದ್ದಾಗಿದೆ. ದೇವರ ಶಬ್ದ ಅದು ವೈಯಕ್ತಿಕವಾಗಿ ಹೇಳುವಂಥದ್ದಾಗಿದೆ. ಉದಾಹರಣವಾಗಿ, ಹೆದರಬೇಡ, ಅಂಜಬೇಡ, ದೇವರ ವಚನ ಅದೆಲ್ಲರಿಗೂ ಆಗಿದೆ. ಅದು ನಿಮಗೆ, ನನಗೆ, ಅಕ್ಕಪಕ್ಕದ. ಆದರೆ ಮರಿಯಳಿಗೆ ದೇವರ ದೂತನು ಬಂದು ಹೇಳ್ತಾ ಇದ್ದಾನೆ, ಅಂಜಬೇಡ ಎಂಬುದಾಗಿ. ಅದು ಪರ್ಸನಲ್. ಅದು ಕೆಲವೊಂದು ಭಯದ ಸ್ಥಿತಿಯಲ್ಲಿ, ಕೆಲವೊಂದು ಅನಾನುಕೂಲತೆವಾಗಿರುವ ಸ್ಥಿತಿಯಲ್ಲಿ, ಕೆಲವೊಂದು ರೋಗವಾಗಲಿ ಮತ್ತೆ ಕಷ್ಟವಾಗಲಿ ಇಂಥ ಬಿದ್ದಾಗ ಆ ವೇಳೆಯಲ್ಲಿ ನಮ್ಮೊಳಗಡೆನೇ ಒಂದು ಶಬ್ದ ನಮಗೆ ಬರ್ತದೆ, ಮಗಳೇ ನೀನು ಅಂಜಬೇಡ, ಮಗಳೇ ನೀನು ಹೆದರಬೇಡ ಎಂಬುದಾಗಿ ದೇವರು ನಮ್ಮೊಳಗಡೆ ಮಾತನಾಡ್ತಾ ಇದ್ದಾನೋ ಏನೋ ಎಂಬುದಾಗಿ ನಮಗನಿಸ್ತದೆ. ನಿಮಗೆ ಗೊತ್ತಿದೆಲ್ಲ, ಪೇತ್ರನು ಒಂದು ಸಾರಿ ಮನೆ ಮೇಲೆ ಯಾರ್ದೋ ಮನೆಗೆ ಹೋಗಿ ಅತಿಥಿಯಾಗಿರುವಾಗ ಊಟಕ್ಕೆ ಸಮಯದಲ್ಲಿ ಅವರು ಕರೀಲಿಲ್ಲ. ಅವನಲ್ಲಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಮಲಗಿಬಿಟ್ಟ. ಆ ವೇಳೆಯಲ್ಲಿ ಒಂದು ಶಬ್ದ ಅವನಿಗೆ ಬರ್ತಾ ಇದೆ, ಹೇ ಗೋ ಡೌನ್, ಗೋ ಡೌನ್ ಎಂಬುದಾಗಿ. ಅದಾದ ನಂತರ ದೇವರ ಶಬ್ದ, ಅದು ದೇವರು ಮಾತಾಡ್ತಾ ಇದ್ದಾನೆ. ಅದೇ ರೀತಿಯಿಂದ ಪೌಲನಿಗೆ ಪವಿತ್ರಾತ್ಮನು 16ನೇ ಅಧ್ಯಾಯದಲ್ಲಿ ಈಚೆ ಹೋಗ್ಬೇಡಪ್ಪ, ಆಚೆ ಹೋಗು ಎಂಬುದಾಗಿ ದೇವರ ಶಬ್ದ ಅವನಲ್ಲಿ ಮಾತಾಡ್ತಾ ಇದೆ. ಅದೇ ವೇಳೆಯಲ್ಲಿ ಫಿಲಿಪ್ಪನಿಗೆ, ನಿಮಗೆ ಗೊತ್ತಿದೆಯಲ್ಲ, ಸಮರಿಯಾದಲ್ಲಿ ದೊಡ್ಡ ಜೀವನ ನಡೆಸಿದ ತಕ್ಷಣನೇ ಪಕ್ಕನೆ ದೇವರು ಹೇಳ್ತಾ ಇದ್ದಾನೆ, ಹೇ ಫಿಲಿಪ್, ಇಲ್ಲೆಲ್ಲ ಗಾಜಾಗೆ ಹೋಗು ಎಂಬುದಾಗಿ. ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ಗೆ ಭೇಟಿಯಾಗುವ ಒಂದು ಅನುಭವ ಆತನಿಗೆ ಉಂಟಾಗಿದ್ದು ನಾವು ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ ಓದುತ್ತೇವಲ್ಲ. ಹಾಗೆ ದೇವರು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಅದಕ್ಕೆ ಇನ್ಸ್ಟ್ರಕ್ಷನ್ ನಾವು ಅನ್ನುತ್ತೇವೆ. ಐ ವಿಲ್ praise the Lord who counsels me, even at night my heart instructs me. ಆತನು ಕೌನ್ಸಿಲ್ ಮಾಡುವವನಾಗಿದ್ದಾನೆ, ಇನ್ಸ್ಟ್ರಕ್ಟ್ ಮಾಡುವವನಾಗಿದ್ದಾನೆ. ಯಾವಾಗ? ಡೇ ಟೈಮ್ದಲ್ಲಿ ಅಲ್ಲ, ಯಾವಾಗ ಜನರಿರುವಾಗಲ್ಲ, ಡಾರ್ಕ್ ಟೈಮ್ದಲ್ಲಿ, ಯಾರು ಇಲ್ಲದೆ ಇರುವಾಗ, ಅಯ್ಯೋ ನನಗೆ ಹೋಗುವುದಕ್ಕಾಗಿ ದಾರಿ ಇಲ್ಲಲ್ಲ, ಅಯ್ಯೋ ನನಗೇನು ಮಾಡಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳುವಾಗ ಓದಿರುವ ದೇವರ ವಚನ, ಧ್ಯಾನ ಮಾಡುತ್ತಿರುವ ದೇವರ ಆಲೋಚನೆ ಅವೆಲ್ಲವೂ ದೇವರ ಶಬ್ದವಾಗಿ ನಮಗೆ ಒಳಗಡೆ ಬರ್ತದೆ. ಸ್ಪಾಂಟೇನಿಯಸ್ಲಿ ಆಗ್ತದೆ. ಇದು ನಾನು ಮಾಡಬಾರ್ದಪ್ಪ, ಇದು ನಾನು ಮಾಡಬೇಕು, ಇದು ನಾನು ಹೇಳಬಾರ್ದಪ್ಪ, ಅದು ಹೇಳಬೇಕು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಅದು ಯಾವಾಗ ಆಗ್ತಿದೆಪ್ಪ ಅಂತ ಹೇಳಿದ್ರೆ 8ನೇ ವಚನ ನೋಡ್ರಿ, ಐ ಹ್ಯಾವ್ ಸೆಟ್ ದ ಲಾರ್ಡ್ ಆಲ್ವೇಸ್ ಬಿಫೋರ್ ಮೀ. ಯಾವಾಗೂ ದೇವರನ್ನು ನನ್ನ ಮುಂದೆ ನಾನು ಇಟ್ಟಿದ್ದೇನೆ. ದೇವರನ್ನು ಬಿಟ್ಬಿಟ್ರೆ ಅವಾಗ ಶಬ್ದ ಬರ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಬಾರ್ದು. ಆ್ಯಂಡ್ ಐ ವಿಲ್ ನಾಟ್ ಬಿ ಶೇಕನ್. ದೇವರು ನನ್ನ ಮುಂದೆ ಇರುವುದರಿಂದ, ದೇವರು ನನ್ನ ಹಿಂದೆ ಇರುವುದರಿಂದ, ದೇವರು ನನ್ನ ಅಕ್ಕಪಕ್ಕದಲ್ಲಿರುವುದರಿಂದ, ದೇವರು ನನಗೆ ನನ್ನ ಜೊತೆಯಲ್ಲಿರುವುದರಿಂದ ಐ ವಿಲ್ ನಾಟ್ ಬಿ ಶೇಕನ್ ಎಟ್ ಆಲ್. ನಾನು ಶೇಕ್ ಆಗುವುದಿಲ್ಲ. ಅನೇಕ ಸಾರಿ ನಾವು ಶೇಕ್ ಆಗಿಬಿಡ್ತೇವೆ. ಶೇಕ್ ಆಗಿರುವ ಕಾರ್ಯ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾವು ಓದುತ್ತೇವೆ. ಸಂದೇಹ ಇರುವವನು ಆತನು ಸಮುದ್ರದ ತೆರೆಗಳ ಹಾಗೆ ಎಂಬುದಾಗಿ, ತೆರೆಗಳು ಮೇಲಕ್ಕೆ ಹಾರುತ್ತವೆ, ಕೆಳಗಡೆ ಹರಿಯುತ್ತವೆ ಎಂಬುದಾಗಿ 5, 6, 7 ವಚನಗಳಲ್ಲಿ ನನಗನಿಸ್ತದೆ 1ನೇ ಅಧ್ಯಾಯದಲ್ಲಿ ಯಾಕೋಬನು ಹೇಳ್ತಾ ಇದ್ದಾನೆ. ಸೊ ಹಾಗೆ ದೇವರ ಶಬ್ದ ಒಳಗಡೆ, ದೇವರ ಸನ್ನಿಧಾನ ಹೊರಗಡೆ. ಪ್ರೆಸೆನ್ಸ್ ಆಫ್ ಗಾಡ್ ಔಟ್ಸೈಡ್, ದ ವಾಯ್ಸ್ ಆಫ್ ಗಾಡ್ ಇನ್ಸೈಡ್. ಅನೇಕ ಸಾರಿ ದೇವರ ಸನ್ನಿಧಾನ ನಾವು ಅನುಭವಿಸದೇ ಇರುವುದರಿಂದ ಸೈತಾನನು ನಮ್ಮ ಹೃದಯಗಳಲ್ಲಿ, ಮನಸ್ಸುಗಳಲ್ಲಿ ಮಾತನಾಡುವುದಕ್ಕಾಗಿ ಕಾರ್ಯವಾಗುತ್ತದೆ. 5ನೇದಾಗಿ 9, 10 ನೋ ದ ಕ್ರೈಸ್ಟ್ ಕ್ರೂಸಿಫಿಕ್ಷನ್. ಈ 9, 10 ಕರ್ತನಾದ ಯೇಸು ಕ್ರಿಸ್ತನ ಮರಣದ ವಿಷಯದಲ್ಲಿ
ಆತನ ಹೂನಲ್ಪಡುವಿಕೆ ವಿಷಯದಲ್ಲಿ ನಾವು ನೋಡುತ್ತೇವೆ. ನಾನು ಹೇಳಿದೆ ಅಲ್ಲ, ಬಹಳ ವ್ಯಕ್ತವಾಗಿ ಬಹಳ ಸ್ಪಷ್ಟವಾಗಿ ಕರ್ತನಾದ ಯೇಸು ಕ್ರಿಸ್ತನ ಮರಣ ಪುನರುದ್ಧಾನದ ಬಗ್ಗೆ ಮಾತನಾಡಿರುವ ಹಳೆ ಒಡಂಬಡಿಕೆಯಲ್ಲಿ 2 ಮುಖ್ಯವಾದ ವೇದ ವಚನಗಳು ಉಂಟು. ಅದರಲ್ಲಿ ಒಂದಾಗಿದೆ ಇವತ್ತು ನಾವು ಓದುತ್ತಿರುವ ಕೀರ್ತನೆಗಳು 16. ಎರಡನೇದ್ದು 53ನೇ ಕೀರ್ತನೆ. ಅಲ್ಲಿ ಕರ್ತನಾದ 53ನೇ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ. ಅದರಲ್ಲಿ ನಮಗೆ ಗೊತ್ತಿದೆ ಅಲ್ಲ, 52ನೇ ಅಧ್ಯಾಯದ ಕೊನೆ ಭಾಗದಿಂದಲೇ ಆ ಹಾಡು ಪ್ರಾರಂಭವಾಗುತ್ತದೆ. ಯೇಸು ಕ್ರಿಸ್ತನ ತ್ಯಾಗ, ಯೇಸು ಕ್ರಿಸ್ತನ ಮರಣ, ಅದಾದ ನಂತರ ಯೇಸು ಕ್ರಿಸ್ತನ ಪುನರುದ್ಧಾನ. Therefore my heart is glad and my tongue rejoices, my body also will rest. ಇದು ಪ್ರವಾದನೆ ರೂಪದಲ್ಲಿ ಹೇಳಿರುವ ಒಂದು ಮಾತಾಗಿದೆ. Because you will not abandon me to the grave, nor will you let your holy one see decay. ನಾನು 9-10 ವಚನ ಓದ್ರಿ. ನೀನು ನನ್ನನ್ನು ಪಾತಾಳದಲ್ಲಿ ಬಿಡುವುದಿಲ್ಲ ಎಂಬುದಾಗಿ ಅಂತ ಹೇಳಿದ್ರೆ, ನಾನು ಅಲ್ಲೇ ಇರುವುದಿಲ್ಲ, 3ನೇ ದಿನ ಸತ್ತೊಳಗಿಂದ ಎದ್ದು ಬರುತ್ತೇನೆ ಎಂಬುದನ್ನು ಹೇಳಿರುವ ಒಂದು ಪ್ರಾಫಿಟಿಕಲ್ ಪ್ರಿಡಿಕ್ಷನ್ ಆಗಿದೆ. ಇದರಿಂದ ನಾನು ನಿಮಗೆ ಹೇಳುವಂಥದ್ದು, ನೋ ದ ಕ್ರೈಸ್ಟ್ ಕ್ರೂಸಿಫಿಕ್ಷನ್. ಯೇಸು ಸ್ವಾಮಿ ನನಗೋಸ್ಕರ ಸತ್ತಿದ್ದಾನೆ. ಪೌಲನು ಹೇಳ್ತಾ ಇದ್ದಾನಲ್ಲ, ನಿನಗಾಗಿ ಪ್ರಾಣವನ್ನು ಕೊಟ್ಟಿರುವ ಆತನ ಜೊತೆಯಲ್ಲಿ ನಿನಗೆ ಬೇಕಾಗಿರುವುದನ್ನು ಕೊಡದೇ ಇರುವವನೋ. ನಮ್ಮ ಅವಶ್ಯಕತೆಗಳ ವಿಷಯದಲ್ಲಿ ನಿರಾಶೆಗೆ ಆದಾಗ ಪೌಲನು ಹೇಳ್ತಾ ಇದ್ದಾನೆ, ಆತನು ನಿನಗಾಗಿ ಸತ್ತಿದ್ದಾನೆ ಕಣೋ, ಆತನು ನಿನಗಾಗಿ ಮರಣವನ್ನು ಹೊಂದಿದ್ದಾನೆ, ನಿನಗಾಗಿ ಪ್ರಾಣವನ್ನು ಕೊಟ್ಟಿರುವ ಆತ ನಿನ್ನ ಅವಶ್ಯಕತೆಗಳನ್ನು ಕೊಡದೇ ಇರುವವನೋ. ಕೊಡದೇ ಇರುವವನೆಲ್ಲ ಕೊಟ್ಟೇ ಕೊಡುತ್ತಾನೆ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನ ಮರಣವನ್ನು ನಾವು ಧ್ಯಾನ ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿ ನನಗಾಗಿ ಸತ್ತಿದ್ದಾನೆ, ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ಆತನು ನನಗಾಗಿ ಪ್ರಾಣವನ್ನು ಕೊಟ್ಟಿರುವುದಾದರೆ ನನ್ನ ಜೀವಿತದಲ್ಲಿ ಅವಶ್ಯಕತೆಗಳನ್ನು ಎಲ್ಲ ಕೊಟ್ಟೇ ಕೊಡುತ್ತಾನೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. 6ನೇದು ಮತ್ತು ಕೊನೆಯದಾಗಿ, ಸೆಲೆಬ್ರೇಟ್ ದ ಜಾಯ್ಫುಲ್ ರಿಸರಕ್ಷನ್. ಕರ್ತನಾದ ಯೇಸು ಸ್ವಾಮಿ ಸತ್ತರೊಳಗಿಂದ ಎದ್ದು ಬಂದಿರುವ ಕಾರ್ಯ ನಾವು ಸಂತೋಷದಿಂದ ನೆನೆಸಿ ಅದು ಸೆಲೆಬ್ರೇಟ್ ಮಾಡುವವರಾಗಿರಬೇಕು. ಯು ಹ್ಯಾವ್ ಮೇಡ್ ನೋನ್ ಟು ಮೀ ದ ಪಾತ್ ಆಫ್ ಲೈಫ್, ಯು ವಿಲ್ ಫಿಲ್ ಮಿ ವಿತ್ ದ ಜಾಯ್ ಇನ್ ಯುವರ್ ಪ್ರೆಸೆನ್ಸ್, ವಿತ್ ಎಟರ್ನಲ್ ಪ್ರೆಸೆನ್ಸ್ ಅಟ್ ಯುವರ್ ರೈಟ್ ಹ್ಯಾಂಡ್. 11ನೇ ವಚನ ಕರ್ತನಾದ ಯೇಸು ಕ್ರಿಸ್ತನ ಪುನರುದ್ಧಾನದ ವಿಷಯದಲ್ಲಿ ಮಾತನಾಡುವಂಥದ್ದಾಗಿದೆ. ಯೇಸು ಸ್ವಾಮಿ ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ. ಸಂಡೇ ವರ್ಷಿಪ್ ಎಂಥದ್ದಾಗಿದೆ ಎಂಬುದನ್ನು ಒಂದು ಸಂಡೇ ವರ್ಷಿಪ್ ಅಪೊಸ್ತಲ ಕೃತ್ಯಗಳಲ್ಲಿದೆ. ಅದು 20ನೇ ಅಧ್ಯಾಯದಲ್ಲಿ 20ನೇ ಅಧ್ಯಾಯದಲ್ಲಿ ಪೌಲನು ಒಂದು ಸಂಡೇ ವರ್ಷಿಪ್ ನಡೆಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ನಿಮಗೆ ಗೊತ್ತಿದೆ ಎಲ್ಲ, ಕಿಟಕಿಯಲ್ಲಿ ಕೂತಿರುವ ಆ ಯೂಟಿಕಸ್ ಕೆಳಗಡೆ ಬಿದ್ದಿರುವ ಆ ಘಟನೆ, ಆ ಭಾಗ, ಅದು ಸಂಡೇ ವರ್ಷಿಪ್. ಸಂಡೇ ವರ್ಷಿಪ್ ಯಾಕೆ ನಾವು ಮಾಡ್ತೇವೆ ಗೊತ್ತಾ? ನಾನು ಸಾಧಾರಣ ಹೇಳುವಂಥದ್ದು, ಕ್ರೈಸ್ತವರಾದ ನಮಗೆ ದಿಕ್ಕಿಲ್ಲ, ದಿನವಿಲ್ಲ. ನಾವು ಇದೇ ದಿಕ್ಕಿಗೆ ನೋಡಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಬೈಬಲ್ ಹೇಳೋದಿಲ್ಲ. ಇದೇ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಬೈಬಲ್ ಹೇಳೋದಿಲ್ಲ. ಇದೇ ಸ್ಥಳದಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಬೈಬಲ್ ಹೇಳೋದಿಲ್ಲ. ಅದೇ ರೀತಿಯಿಂದ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಬೈಬಲ್ ಹೇಳೋದಿಲ್ಲ. ಇದೇ ಭಾಷೆ ಉಪಯೋಗ ಮಾಡುವುದಕ್ಕಾಗಿ ಬೈಬಲ್ ಹೇಳೋದಿಲ್ಲ. ಆದರೆ ಭಾನುವಾರ ಪವಿತ್ರ ದಿನವಾಗಿ ನಾವು ಉಪಯೋಗ ಮಾಡುತ್ತೇವೆ. ಅದಕ್ಕೆ ಮುಖ್ಯವಾದ ಕಾರಣ ಏನು? ಯೇಸು ಸ್ವಾಮಿ ಗುರುವಾರ ಆತನು ಶುಕ್ರವಾರ ಪ್ರಾಣವನ್ನು ಕೊಟ್ಟ, ಗುರುವಾರ ಆತನಿಗೆ ಹಿಡಿದರು, ಶುಕ್ರವಾರ ಪ್ರಾಣವನ್ನು ಕೊಟ್ಟ, ಶನಿವಾರ ಕುಯಿತು, ಭಾನುವಾರ ಯೇಸು ಸ್ವಾಮಿ ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ.
ಆವತ್ತು ಯಹೂದ್ಯರು ಶನಿವಾರ ಆರಾಧನೆಗಾಗಿ ಉಪಯೋಗ ಮಾಡುವ ದಿನವಾಗಿತ್ತು. ಆದರೆ ಕ್ರೈಸ್ತವರು ಶನಿವಾರ ಉಪಯೋಗ ಮಾಡದೆ ಅದು ಭಾನುವಾರ ಉಪಯೋಗ ಮಾಡಲಿಕ್ಕೆ ಮುಖ್ಯವಾದ ಕಾರಣಗಳಲ್ಲಿ ಒಂದು ಕಾರಣವೇನಪ್ಪ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ. ಅದಕ್ಕಾಗಿ ಭಾನುವಾರ ನಾವು ಆರಾಧನೆಗಾಗಿ ಬರುತ್ತಿರುವಾಗ ಒಂದು ಕಾರ್ಯ ತಿಳಿದುಕೊಳ್ಳಬೇಕು, ನಾನು ಬರೋದು ಬರೀ ಆರಾಧನೆ ಮಾಡುವುದಕ್ಕಾಗಿ ಬಂದದ್ದಲ್ಲ, ಬರೀ ಒಂದು ದೇವರ ವಚನವನ್ನು ಕೇಳುವುದಕ್ಕಾಗಿ ಬಂದವಳಲ್ಲ. ನಾನು ಬರುತ್ತಿರುವುದು ಕರ್ತನಾದ ಯೇಸು ಕ್ರಿಸ್ತನು ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ ಎಂಬ ಸಂತೋಷವನ್ನು ಸೆಲೆಬ್ರೇಟ್ ಮಾಡುವುದಕ್ಕಾಗಿ, ಆಘೋಷಿಸುವುದಕ್ಕಾಗಿ ಬಂದಿದ್ದೇನೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಭಾನುವಾರ ವಿ ಆರ್ ಸೆಲೆಬ್ರೇಟಿಂಗ್ ದ ರೆಸರಕ್ಷನ್ ಡೇ ಆಫ್ ದ ಲಾರ್ಡ್. 6 ಕಾರ್ಯಗಳನ್ನು ನಾನು ನಿಮಗೆ ಹೇಳಿದೆ. ನಂಬರ್ 1, ಹ್ಯಾವ್ ಎ ಡಿವೈನ್ ಪ್ರೊಟೆಕ್ಷನ್, ದೈವಿಕವಾದ ಸಂರಕ್ಷಣವನ್ನು ಹೊಂದಿಕೊಳ್ಳರಿ. ನಂಬರ್ 2, ಮೇಂಟೈನ್ ಎ ಹೆಲ್ದಿ ರಿಲೇಷನ್ ವಿತ್ ಅದರ್ಸ್, ಇತರರೊಂದಿಗೆ ವಿಶೇಷವಾಗಿ ದೇವರ ಮಕ್ಕಳ ಜೊತೆಯಲ್ಲಿ ಒಳ್ಳೆ ಸಂಬಂಧವನ್ನು ಪಡೆದುಕೊಳ್ಳ್ರಿ. 3ನೇದಾಗಿ, ಬಿ ಶ್ಯೂರ್ ಆಫ್ ಎ ಗ್ರೇಷಿಯಸ್ ಪ್ರೊವಿಷನ್, ದೇವರು ಕರುಣೆಯಿಂದ ನನಗೆ ಬೇಕಾಗಿದ್ದು ಖಂಡಿತವಾಗಿ ಒದಗಿಸಿಕೊಡುತ್ತಾನೆ ಎಂಬ ಸತ್ಯಾಂಶವನ್ನು ತಿಳಿದುಕೊಳ್ಳಬೇಕು. ನಿನ್ನೆ ರಾತ್ರಿ ನನ್ನ ಮಗಳ ಜೊತೆಯಲ್ಲಿ ನಾನು ಮಾತನಾಡುತ್ತಿರುವಾಗ ಯಾವುದೋ ಇಕ್ಕಟ್ಟಿನಲ್ಲಿ ನಾವೆಲ್ಲರೂ ದಾಟಿ ಹೋಗುತ್ತಿದ್ದೇವೆ. ಆ ವೇಳೆಯಲ್ಲಿ ನನ್ನ ಮಗಳು ಧೈರ್ಯದಿಂದ ಹೇಳಿದರು, ನಮಗೆ ಬೇಕಾಗಿರೋದು ಅವಶ್ಯಕತೆಗಳನ್ನು ಪಪ್ಪ ದೇವರು ಖಂಡಿತವಾಗಿ ಒದಗಿಸಿಕೊಡುತ್ತಾನೆ, ಯಾವ ಹೆದರಿಕೆ ಅಂಜಿಕೆ ನಮಗೆ ಬರಬಾರದು. ಕಷ್ಟ ಇದೆ, ಇವಾಗ ಏನು ನನ್ನ ಮುಂದೆ ಕಾಣಿಸುವುದಿಲ್ಲ, ಆದರೆ ನಾನು ನಂಬುತ್ತೇನೆ ನನ್ನ ದೇವರು ಎಲ್ಲ ಕಾರ್ಯಗಳನ್ನು ಒದಗಿಸಿಕೊಡುವವನಾಗಿದ್ದಾನೆ. ಹಿ ಈಸ್ ಜೆಹೋವಾ ಜೈರೆ, ನಮ್ಮ ಅವಶ್ಯಕತೆಗಳನ್ನು ಕೊಡುವವನಾಗಿದ್ದಾನೆ ಎಂಬುದನ್ನು ಹೇಳಿದಾಗ ನನಗೆ ಬಹಳ ಸಂತೋಷವಾಯಿತು. ಬಿ ಶ್ಯೂರ್ ಆಫ್ ದ ಗ್ರೇಷಿಯಸ್ ಪ್ರೊವಿಷನ್. 4ನೇದಾಗಿ, ಹೀಡ್ ದ ಗಾಡ್ಲಿ ಇನ್ಸ್ಟ್ರಕ್ಷನ್, ದೈವಿಕವಾದ ಶಬ್ದವನ್ನು ಕೇಳುವವರಾಗಿರಬೇಕು. ದೇವರಿಗೆ ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ, ರಾತ್ರಿ ವೇಳೆಯಲ್ಲಿ ನನ್ನ ಹೃದಯದಲ್ಲಿ ನನಗೆ ಇನ್ಸ್ಟ್ರಕ್ಟ್ ಮಾಡುತ್ತಾನೆ ಎಂಬುದನ್ನು 7ನೇ ವಚನದಲ್ಲಿ ನಾವು ಓದುತ್ತೇವೆ. 5ನೇ ಕಾರ್ಯ, ನೋ ದ ಕ್ರೈಸ್ಟ್ ಹೂ ಇಸ್ ನೋ ದ ಕ್ರೈಸ್ಟ್ ಕ್ರೂಸಿಫಿಕ್ಷನ್, ಕರ್ತನಾದ ಯೇಸು ಕ್ರಿಸ್ತನ ಆ ಕ್ರೂಸಿಫಿಕ್ಷನ್ ನಾವು ನೆನೆಸಿಕೊಳ್ಳಬೇಕು. ಆತನು ನನ್ನ ಪಾಪಕ್ಕಾಗಿ ನನಗಾಗಿ ಸತ್ತಿದ್ದಾನೆ. ಯಾಕೆ? ನನ್ನ ಅವಶ್ಯಕತೆಗಳನ್ನು ಆತನು ನನಗೋಸ್ಕರ ಸತ್ತಿರುವುದರಿಂದ ನನ್ನ ಅವಶ್ಯಕತೆಗಳನ್ನು ಆತನು ಖಂಡಿತವಾಗಿ ಕೊಡುತ್ತಾನೆ ಎಂಬ ನಂಬಿಕೆ, ನಿರೀಕ್ಷೆ ಇರಬೇಕು. ಅಷ್ಟೇ ಅಲ್ಲ, ಆತನು ನನ್ನ ಪಾಪಕ್ಕಾಗಿ ಸತ್ತಿರುವುದರಿಂದ ನಾನು ಕೂಡ ಸ್ವಾಮಿ ಪಾಪಕ್ಕಾಗಿ ಸಾಯುತ್ತೇನೆ. ಕೊನೆಯದಾಗಿ, ಸೆಲೆಬ್ರೇಟ್ ದ ಜಾಯ್ಫುಲ್ ರೆಸರಕ್ಷನ್. ಆರಾಧನೆಯಲ್ಲಿ ಬರುವಾಗ ನಾವು ಆಘೋಷ ಮಾಡ್ತಾ ಇದ್ದೇವೆ. ಮದುವೆಗೆ ಹೋಗುವಾಗ ನಾವು ಸೆಲೆಬ್ರೇಟ್ ಮಾಡ್ತೇವಲ್ಲ, ಹಬ್ಬಕ್ಕೆ ಹೋಗುವಾಗ ನಾವು ಸೆಲೆಬ್ರೇಟ್ ಮಾಡ್ತೇವಲ್ಲ, ಪಿಕ್ನಿಕ್ ಹೋಗುವಾಗ ನಾವು ಸೆಲೆಬ್ರೇಟ್ ಮಾಡ್ತೇವಲ್ಲ, ಅದೇ ರೀತಿಯಿಂದ ಆರಾಧನೆ ನಾವು ಸೆಲೆಬ್ರೇಟ್ ಮಾಡೋಣ. ನಾವು ಎದ್ದು ನಿಂತು ಪ್ರಾರ್ಥನೆ ಮಾಡಿ ಇವತ್ತಿನ ವಚನ ಮುಕ್ತಾಯ ಮಾಡಿಕೊಳ್ಳೋಣ. ನಮ್ಮ ಮೇಲೆ ದಯೆ ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ಆನಂದಕರವಾದ ಜೀವಿತ ನಡೆಸುವುದಕ್ಕಾಗಿ ಮಾಡಬೇಕಾಗಿರುವ ಕಾರ್ಯಗಳಲ್ಲಿ ಏನೆಂಬುದನ್ನು ಅದನ್ನು ಅನೇಕ ಬೆಳಕಿನಲ್ಲಿ ಸ್ವಲ್ಪ ಸತ್ಯಾಂಶಗಳನ್ನು ಆರಿಸುವ ಭಾಗ್ಯ ಇವತ್ತು ಮುಂಜಾನೆ ನಮಗೆ ಕೊಟ್ಟಿದೆ.
ಮಾಡುತ್ತಿರುವ ಕಾರ್ಯ, ಹೋಗುತ್ತಿರುವ ಸ್ಥಳ, ಹೇಳುತ್ತಿರುವ ಮಾತು, ಮನಸ್ಸಿನಲ್ಲಿ ಹಾರಾಡುತ್ತಿರುವ ಆಲೋಚನೆಗಳು ಇವೆಲ್ಲವೂ ಆಶೀರ್ವಾದಕ್ಕೆ ಕಾರಣವಾಗುವ ಯೋಸೇಫನು ಮಾಡಿದ್ದೆಲ್ಲ ಆಶೀರ್ವಾದವಾಯಿತು ಎಂಬುದಾಗಿ ವಾಟೆವರ್ ಟುಡೇ ಬಿ ಎ ಬ್ಲೆಸ್ಸಿಂಗ್. ಇವತ್ತು ನಾವು ಮಾಡೋದೆಲ್ಲ ಪ್ರಾರ್ಥನೆಯಲ್ಲಿ ತಿಳಿದುತ್ತಾರೆ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಬೇಕಿದ್ದೇವೆ. ಉತ್ತಮವಾದ ಸಂದೇಶವನ್ನು ನೀಡಿದ ದೇವಸೇವಕರಿಗೆ ಕೃತಜ್ಞತೆ. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ 76ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 76ನೇ ಸಂಗೀತ 1 ಮತ್ತು 3ನೇ ಚರಣವನ್ನು ಹಾಡಿಕೊಳ್ಳೋಣ.
ಈಗ ನಮ್ಮ ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ನತೆ ನಮ್ಮ ಜೊತೆಯಲ್ಲಿ ಕೇಳಿರುವ ವಚನಗಳೊಂದಿಗೆ ಇವತ್ತಿನಿಂದ ನಿರಂತರವಾಗಿ ನೆಲೆಗೊಂಡಿರಲಿ. ಆಮೆನ್.